ಇವತ್ತು ನಮ್ಮ ಏನು ಬೈರಮಂಗಲ ಕಂಚಕರ್ನಹಳ್ಳಿ ವ್ಯಾಪ್ತಿಯಲ್ಲಿ ಇವತ್ತು 9,600 ಎಕರೆ ಏನು ಸರ್ಕಾರದ ನೋಟಿಫಿಕೇಶನ್ ಮಾಡಿದೆ, ಮತ್ತೆ 3 ಗ್ರಾಮಗಳನ್ನು ಈಗ ಆಲ್ರೆಡಿ ಫೈನಲ್ ನೋಟಿಫಿಕೇಶನ್ ಮಾಡಿದೆ. ಅದರಲ್ಲಿ 240 ಜನ ಪರವಾಗಿ ಇದ್ರೆ 500 ಜನ ಸುಮಾರು ವಿರೋಧವಾಗಿದ್ದಾರೆ. ಇವತ್ತು ರೈತರುಗಳು ವಿರೋಧವಾಗಿದ್ದಾರೆ. ಹಾಗಾಗಿ ದಯಮಾಡಿ ಸರ್ಕಾರ ಇದನ್ನ ಕೈ ಬಿಡಬೇಕು ಅಂತ ನಾವು ಈಗಾಗಲೇ ಕೇಳ್ತಾ ಇದೀವಿ. ಅದ್ರ ಜೊತೆಗೆ ನಾವು ಈಗ ಮತ್ತೆ ಏನು ಮೋದಿ ಸಾಹೇಬ್ರನ್ನ ಮೋದಿ ಅವರು ನಮ್ಗೆ ಈಗ ಆಲ್ರೆಡಿ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂತ ಹೇಳಿ ಇವತ್ತು DK ಶಿವಕುಮಾರ್ ಸಾಹೇಬ್ರು ಏನ್ ಹೇಳಿದ್ದಾರೆ ಅದನ್ನ ಮೋದಿ ಸಾಹೇಬ್ರಿಗೆ ಕೂಲಂಕುಷವಾಗಿ ತಿಳಿಸ್ಬೇಕು ಅಂತ ಹೇಳಿ ನಾವು ದೆಹಲಿ ಜಾಥಾನು ಕೂಡ ಮಾಡ್ತಾ ಇದೀವಿ. ಅವ್ರ ಜೊತೆಗೆ ಈ ವಾರ ಅಥವಾ ಮುಂದಿನ ವಾರದಲ್ಲಿ ನಮ್ಮ ಅಶೋಕಣ್ಣ ಅವರು ಬೈರಮಂಗಲದಿಂದ ಮತ್ತೆ ವಿಧಾನಸೌಧದವರೆಗೂ ವಿಧಾನಸೌಧ ಚಲೋ ಅಂತ ಹೇಳಿ ಪಾದಯಾತ್ರೆಯನ್ನು ಕೂಡ ಕೈಗೊಂಡಿದ್ದೀವಿ. ಈ ಒಂದು 2 ಪಂಚಾಯತಿಲಿ ಸುಮಾರು 6 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. 16 ಲಕ್ಷ ಮರಗಿಡಗಳಿದಾವೆ, ಲಕ್ಷಾಂತರ ಜಾನುವಾರುಗಳಿದಾವೆ. ಅವನ್ನೆಲ್ಲ ಉಳಿಸುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ಬೇಕಾಗುತ್ತೆ. ಹಾಗಾಗಿ ನೀವೆಲ್ಲ ನಿಂತಿರೋದು ನಮ್ಗೆ ಖುಷಿ ಕೊಡುವಂತ ವಿಚಾರ ಮಾಧ್ಯಮದವರು. ಹಾಗೇನೆ ಈ ಒಂದು ಮನವರಿಕೆನ ನೀವೆಲ್ಲರೂ ಸೇರಿ ನಮ್ಮ DK ಶಿವಕುಮಾರ್ ಅವ್ರಿಗೂ ಕೂಡ ಇದನ್ನ ಮನವರಿಕೆ ಮಾಡ್ಕೊಡ್ಬೇಕು ಮಾಧ್ಯಮದವರು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೇನೆ ಅವರ ತಮ್ಮ ಅವರು ಬೊಮ್ಮೂಲ ಅಧ್ಯಕ್ಷ ಆಗಿ ಯಾರು ಸುರೇಶ್ ಅಣ್ಣ ಅವರು ಅಧ್ಯಕ್ಷ ಆಗಿದ್ದಾರೆ. ಇಲ್ಲಿ 6 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿ ತಮ್ಗೆಲ್ಲ ಗಮನಕ್ಕಿದೆ. ಇಂತ ಒಂದು ಒಳ್ಳೆ ವಾತಾವರಣ ಇರುವಂತ ಜಾಗವನ್ನ ಅದ್ಗೆಡ್ಸೋದಕ್ಕೆ ಹೋಗ್ಬೇಡಿ, ಅವನ್ನ ಹಾಳು ಮಾಡೋದಕ್ಕೆ ಹೋಗ್ಬೇಡಿ. ದಯಮಾಡಿ ನೀವು ಇದ್ರನ್ನ ನಿಮ್ಮ ಅಣ್ಣ ಅವ್ರಿಗೆ ಹೇಳಿ ಈ ವಿಚಾರವನ್ನ ಮುಟ್ಟಿಸಿ ರೈತರನ್ನ ಬೀದಿಗೆ ತಳ್ಳೋ ಕೆಲಸವನ್ನ ನೀವು ದಯಮಾಡಿ ಮಾಡಬೇಡಿ. ಈಗ ನೀವೇನ್ ಹೇಳಿದ್ರೆ ಮೋದಿ ಅವರು ಒಪ್ಕೊಂಡಿದ್ದಾರೆ ಅಂತ ನೀವು ಹೇಳಿರೋದೇನ ಇಂಥ ವಾತಾವರಣನ ನೀವು ತೋರಿಸಿ ಮೋದಿ ಅವ್ರಿಗೆ ಇಲ್ಲಿ ಈ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಮೋದಿ ಅವರು ಅವಾಗ ಹೇಳಿರೋರೇನೋ ಮೋಸ್ಟ್ಲಿ. ಯಾಕೆಂದ್ರೆ ಇಂಥ ಕೆಲಸ ಮಾಡಕ್ ಹೋಗ್ಬಿಡಪ್ಪ ನೀನು ಅಂತ ಹೇಳಿರೋರು. ಆದ್ರೆ ನೀವೇನ್ ಹೇಳಿದ್ದೀರಾ, ಹೋಗ್ಬಿಟ್ಟು ಯಾವ್ದೋ ಒಂದು ಒಳ್ಳೆ ಟೌನ್ಶಿಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀರಾ, ಅವ್ರೇನೋ ಮಾಡಪ್ಪ ಅಂತ ಹೇಳಿ ಬೆಂತಟ್ಟಿ ಕಳ್ಸಿರ್ಬೋದು ವಿನಃ ನೀವು ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರು ಅವಾಗನೇ ಹೇಳ್ಬಿಡೋರು. ಯಾಕಂದ್ರೆ ನಮ್ಮ ಮೋದಿ ಸಾಹೇಬರು ರೈತರ ಪರವಾಗಿದ್ದಾರೆ. ಯಾಕೆಂದ್ರೆ ಈ ಹಿಂದೆನೆ ಪಂಜಾಬ್ ಅಲ್ಲಿ ನಡೆದಂತ ರೈತರ ಗಲಾಟೆಯಲ್ಲಿ ಅವರು ಏನ್ ಕಾನೂನು ಮಾಡ್ಬೇಕು ಅನ್ಕೊಂಡಿದ್ರು, ಅವ್ರ ವಿರೋಧ ಆಗಿದ ತಕ್ಷಣನೇ ಬೇಡ ಅಂತ ಬಿಟ್ರು. ಯಾಕೆಂದ್ರೆ ರೈತರಿಗೆ ಇಷ್ಟ ಇಲ್ದೇ ಇರುವಂತ ಕೆಲಸವನ್ನ ನಾನು ಮಾಡಬಾರ್ದು ಅಂತ ಹೇಳಿ ಅವರು ಅವತ್ತು ಆ ಕಾನೂನನ್ನ ತರಲಿಲ್ಲ. ಇಲ್ಲಿ ನೀವು ಭ್ರಷ್ಟಾಚಾರ ಮಾಡೋದಕ್ಕೆ ಅಂತಾನೆ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ. ನೆನ್ನೆನೂ ಕೂಡ ನಿಮ್ಮ ಸ್ಟೇಟ್ಮೆಂಟ್ ಎಲ್ಲ ನೋಡುವ, ಆ ಸ್ಟೇಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಯಾರು ಮಾಡ್ತಾರೆ ನೀವು ನನಗೆ ಫೋನ್ ಮಾಡಿ ಅಂತ. ಸ್ವಾಮಿ ನೀವೇ ಭ್ರಷ್ಟಾಚಾರಕ್ಕೆ ಇಳಿದ್ಬಿಟ್ಟಿದ್ದೀರಿ. ಆ ಭ್ರಷ್ಟಾಚಾರ ನೀವೇ ಹೇಳಿದಿರೋದ್ರಿಂದ ನಾವಿನ್ಯಾರು ಫೋನ್ ಮಾಡೋದು? ಇಲ್ಲಿರೋ ರೈತರು 2,000 ಎಕರೆ ಗೋಳು ಸಹ ಮಾಡ್ಕೊಬಿಟ್ಟಿದ್ದೀರಿ. ಆ 2,000 ಎಕರೆ ಎಲ್ಲೋಯ್ತು? 2,600 ಎಕರೆ ಗೋಮಾಳ ಇತ್ತು, ಈಗ 600 ಎಕರೆ ಅಂತ ಇದ್ದೀರಿ. 2,000 ಎಕರೆ ಎಲ್ಲಾಯ್ತು ಸ್ವಾಮಿ? ಅದನ್ನ ನೀವೇ ಭ್ರಷ್ಟಾಚಾರ ಮಾಡಿ ನೀವೇ ನಂಬರ್ ಕೊಡಿ ಅಂದ್ರೆ ಹಂಗಾರೆ ನಿಮ್ಗೆ ನಾವು ಫೋನ್ ಮಾಡ್ಬೇಕಾ? ಇಲ್ಲ ನಿಮ್ಗೆ ಅರ್ಜಿ ಕೊಡ್ಬೇಕಾ? ನೀವೇ ಭ್ರಷ್ಟಾಚಾರ ಮಾಡಿ ನೀವು ಫೋನ್ ಮಾಡಿ ಅಂತ ಹೇಳ್ತೀರಾ ಅಂದ್ರೆ ಯಾವ್ದು ನೀತಿ ಇದು? ನಿಮ್ ಕನ್ಪುರದ ಕಡೆ ಒಂದೇ ಒಂದು ಎಕರೆನು ಮಾರ್ಬೇಡಿ, ಚಿನ್ನ ಆಯ್ತಿದೆ ಜಾಗ ಅಂತೀರಾ. ಇಲ್ಲಿ ನೋಡಿದ್ರೆ ನೀವೇ ಬಂದು ಕುತ್ಕೊತಾ ಇದ್ದೀರಾ. ಇದೆಲ್ಲ ದ್ವಂದ್ವ ನೀತಿ. ಈ ಬಿಡದಿಲಿ ನಮ್ಮ ಗಾಣ್ಕಲ್ಲು, ಕುರುಬುರುಕರನಹಳ್ಳಿ, ಬೋರಹಳ್ಳಿ ಹತ್ರ 510 ಎಕರೆ ನೀವು ಲೇಔಟ್ ಮಾಡಿದ್ರಿ 2006ರಲ್ಲಿ. ಹೇಳ್ಕೊಳಕ್ ಒಂದ್ ಮನೆ ಕಟ್ಕೊಂಡಿಲ್ಲ ಇವತ್ತು ಕೂಡ. ಬೆಂಗಳೂರು ಸುತ್ತಮುತ್ತ ಇರೋ ಪ್ರದೇಶದಲ್ಲಿ ಎಷ್ಟೋ ಲಕ್ಷಾಂತರ ಸೈಟ್ ಉಳಿದವೆ, ಲಕ್ಷಾಂತರ ಅಪಾರ್ಟ್ಮೆಂಟ್ಗಳು ಉಳಿದವೆ. ಇವನ್ನೆಲ್ಲ ಫಿಲ್ ಮಾಡೋದು ಬಿಟ್ಬಿಟ್ಟು ನೀವು ಈ ಕೆಲಸ ಮಾಡಿದ್ರೆ ಏನರ್ಥ? ನಮ್ಮ MP ಸಾಹೇಬ್ರು ಟೈಮ್ ತಗೋತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಅಶೋಕಣ್ಣ ಅವರು ಪಾದಯಾತ್ರೆ ಮಾಡೋದಕ್ಕೂ ಕೂಡ ಅವರು ಕೂಡ ಹೇಳಿದ್ದಾರೆ. ತರೋದಕ್ಕೆ ಅಂತಾನೆ ನಾವು ಒಂದು ರಿಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದ್ರ ವಿಡಿಯೋನು ಕೂಡ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿನ ವಾತಾವರಣ ಹೇಗಿದೆ, ಇವ್ರ ವಿರುದ್ಧವಾಗಿ ರೈತರು ಹೇಗಿದ್ದಾರೆ ಅನ್ನೋದನ್ನು ಕೂಡ ನಾವು ವಿಡಿಯೋ ಮಾಡ್ಕೊಂಡು ಮೋದಿ ಸಾಹೇಬ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ ಸರ್. ಅದ್ರ ಜೊತೆಗೆ ಜಂತರ್ ಮಂತರಲ್ಲೂ ಕೂಡ ನಾವು ಪ್ರೊಟೆಸ್ಟ್ ಮಾಡುವಂತ ಕೆಲಸವನ್ನ ನಾವು ಇಟ್ಕೊಂಡಿದೀವಿ ಸರ್. ನಾವು ಹೋಗ್ತಾ ಇರೋದು ಬರೀ 35 ಜನ ರೈತರನ್ನ ಇವಾಗ ಕರ್ಕೊಂಡು ಹೋಗ್ತಾ ಇರೋದು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.